ಒಬ್ಬ ಉಪರಾಷ್ಟ್ರಪತಿ ಅಭ್ಯರ್ಥಿ ಆಗುವಂಥ ವ್ಯಕ್ತಿ ಯಾವುದೋ ಒಂದು ನಿರ್ದಿಷ್ಟವಾದಂಥ ಸಂಘಟನೆಯ ಜೊತೆ ಗುರುತಿಸಿಕೊಂಡು ಆ ಸಂಘಟನೆಯ ತತ್ವ ಸಿದ್ಧಾಂತವನ್ನು ಇಂಪ್ಲಿಮೆಂಟ್ ಮಾಡಲ್ಲ ಅನ್ನೋ ಗ್ಯಾರಂಟಿ ಏನು? ಆ ಕಾರಣಕ್ಕಾಗಿ ನಾನು ಇದಕ್ಕೆ ವಿರೋಧ ಮಾಡ್ತಾ ಇದ್ದೀನಿ ಮತ್ತು ಅದರ ವಿರುದ್ಧವಾಗಿ ನಾನು ಸ್ಪರ್ಧೆ ಮಾಡ್ತಾ ಇದ್ದೀನಿ. ನನ್ನ ಸ್ಪರ್ಧೆ ದೇಶದ ಹಿತದೃಷ್ಟಿಯಿಂದ ಆಗಿರುವಂಥ ಸ್ಪರ್ಧೆ ಆಗಿದೆ. ಯಾರು ದೇಶದ ಪರವಾಗಿ ಪಕ್ಷ ನಿಷ್ಠೆಯನ್ನು ಬದಿಗಿಟ್ಟು ದೇಶದ ಪರವಾಗಿ ಇರುವಂಥವರು ನನಗೆ ವೋಟ್ ಮಾಡಿ. ಇದೊಂದು ಸೈದ್ಧಾಂತಿಕವಾದಂಥ ಹೋರಾಟ ಅಂತೇಳಿ ಸುದರ್ಶನ್ ರೆಡ್ಡಿ ಅವರು ಹೇಳಿದರು. ಅದಕ್ಕೆ ತಕ್ಕಂತೆ ಇವರು ಒಂದು ಸಲ್ವಾಜುಡುಮ್ ತೀರ್ಪನ್ನು ಇದು ಮಾಡಿ ಅಮಿತ್ ಶಾ ಅವರು ಅದಕ್ಕೆ ಎದುರೇಟನ್ನು ಕೊಟ್ಟರು. ಪ್ರಧಾನಮಂತ್ರಿ ಮೋದಿಯವರ ಪರಮಾಪ್ತ ಉದ್ಯಮಿ ಗೌತಮ್ ಅದಾನಿಯವರು ಶರದ್ ಪವಾರನ್ನು ಭೇಟಿ ಮಾಡಿದರು. ಅಮಿತ್ ಶಾ ಮತ್ತು ಪ್ರಧಾನಿ ನರೇಂದ್ರ ಮೋದಿಯವರು ಈ ಹಿಂದೆ 2019ರಲ್ಲಿ ಎಷ್ಟು ಕಾನ್ಫಿಡೆಂಟ್ ಆಗಿದ್ರು, 2014ರಲ್ಲಿ ಯಾವುದೇ ರೀತಿಯಾದಂಥ ಉತ್ಸಾಹ ಆಯಿತು, ಅದು 2024ರ ನಂತರದಲ್ಲಿ ಅಷ್ಟೊಂದು ಕಾನ್ಫಿಡೆನ್ಸು ಅಷ್ಟೊಂದು ಉತ್ಸಾಹ ಕಾಣಿಸ್ತಾ ಇಲ್ಲ. ಕಾರಣಗಳು ಹಲವಾರುಗಳಿದ್ದಾವೆ. ಮತ್ತು ಶರದ್ ಪವಾರ್ ಇಡೀ ದೇಶದ ಅತ್ಯಂತ ಅನುಭವಿ ರಾಜಕಾರಣಿಗಳ ಪೈಕಿ ಒಬ್ಬರು. ಅವ್ರನ್ನ ಈಸಿಯಾಗಿ ಹ್ಯಾಂಡಲ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಬಹುಶಃ ಇಂಡೈರೆಕ್ಟಾಗಿ ಆಪರೇಟ್ ಮಾಡ್ತಿರ್ಬೋದು ಮೋದಿ ಮತ್ತು ಅಮಿತ್ ಶಾ ಅನ್ನುವಂಥ ಚರ್ಚೆ ಇದೆ. ಅಮಿತ್ ಶಾ ಅವರು ಸಮಾಜವಾದಿ ಪಕ್ಷದ ಸಂಸದರಿಗೆ ಫೋನ್ ಮಾಡಿ ಬೆಂಬಲ ಕೇಳಿದ್ದಾರೆ ಎನ್ನುವಂಥದ್ದು ಒಂದು ಆಡಿಯೋ ವೈರಲ್ ಆಗ್ತದೆ. ಈಗ ಇವ್ರ ಹತ್ರ ಅಷ್ಟೊಂದು ವೋಟ್ ಸಿದ್ರೆ ಅವರು ಯಾಕೆ ಸಮಾಜವಾದಿ ಪಕ್ಷದಕ್ಕೆ ಬೆಂಬಲವನ್ನು ಕೇಳ್ತಾರೆ, ಸಮಾಜವಾದಿ ಪಕ್ಷದ ಸಂಸದನಿಗೆ ಕರೆ ಮಾಡ್ತಾರೆ ಅನ್ನುವಂಥ ಒಂದು ಚರ್ಚೆ ಇದೆ. ಉಪರಾಷ್ಟ್ರಪತಿ ಚುನಾವಣೆಗೆ ಇನ್ನೊಂದು ವಿಷಯ, ಬಹಳ ಪ್ರಮುಖವಾದಂಥ ವಿಷಯ ತಳ್ಕಾಕೊಂಡು ಏನಪ್ಪ ಅಂದರೆ, ಇದೇ ಸೆಪ್ಟೆಂಬರ್ 17ಕ್ಕೆ ನರೇಂದ್ರ ಮೋದಿಯವರಿಗೆ 75 ವರ್ಷ ತುಂಬಿದಾಗ ಈಗಿರುವ BJPಯ ಅಲಿಖಿತ ನಿಯಮದ ಪ್ರಕಾರ ಅವರು ಹುದ್ದೆಯನ್ನು ಬಿಟ್ಕೊಡ್ಬೇಕು. ನಮಸ್ಕಾರ, ವಾರ್ತಾ ಭಾರತೀಯ ವೀಕ್ಷಕರಿಗೆ political.com ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಧರಣೀಶ್ ಪೂಕನಕೆರೆ. ಉಪರಾಷ್ಟ್ರಪತಿ ಚುನಾವಣೆ ನಡೀತಿದೆ. ಈ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ವಿಶ್ವಾಸದ ಕೊರತೆ ಇದೆ ಎನ್ನುವಂಥ ಕೆಲವು ಸಂಗತಿಗಳು ಚರ್ಚೆ ಆಗ್ತಿದ್ದಾವೆ. ಯಾವ ಕಾರಣಕ್ಕೋಸ್ಕರ ಈಗ ಆಗ್ತಿದೆ, ರಾಷ್ಟ್ರ ರಾಜಕಾರಣದಲ್ಲಿ ಏನಾಗ್ತಿದೆ, ಉಪರಾಷ್ಟ್ರಪತಿ ಚುನಾವಣೆ ಬೇರೆ ಯಾವೆಲ್ಲ ಬೆಳವಣಿಗೆಗಳಿಗೆ ಮುನ್ನುಡಿ ಬರೆಯುತ್ತೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ. ಈ ಚರ್ಚೆ ಮಾಡಲಿಕ್ಕೆ ನಮ್ಮ ಜೊತೆಗೆ ಹಿರಿಯ ಪತ್ರಕರ್ತರಾದಂತಹ ನಟರಾಜ್ ಅವರಿದ್ದಾರೆ. ಅವ್ರ ಜೊತೆ ಚರ್ಚೆ ಮಾಡ್ತೀನಿ. ಅದಕ್ಕೂ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ, ನೀವು ಇನ್ನೂ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಈಗ ಕಾರ್ಯಕ್ರಮವನ್ನು ಶುರು ಮಾಡ್ತೀನಿ. ನಟರಾಜ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಧರಣೇಶ್. ಈಗ BJP ಹತ್ರ ಡೆಫಿನೆಟ್ಲಿ ಸಂಖ್ಯಾಬಲ ಇದೆ. ಆದರೂ ಕೂಡ ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ವಿಶೇಷವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಮತ್ತು BJPನಲ್ಲಿ ಅತ್ಯಂತ ಪ್ರಭಾವಿಯಾಗಿರುವಂತಹ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ವಿಶ್ವಾಸ ಇಲ್ವೇನೋ ಅನ್ನೋ ರೀತಿಯಲ್ಲಿ ಚರ್ಚೆ ಆಗ್ತಿದೆ. ಯಾವ ಕಾರಣಕ್ಕೋಸ್ಕರ ಇಂಥದ್ದೊಂದು ಚರ್ಚೆ ಆಗ್ತಿದೆ? ಧರಣೇಶ್, ಇದು 15ನೇ ಉಪರಾಷ್ಟ್ರಪತಿಯ ಚುನಾವಣೆ. ಈ ಹಿಂದೆ ನಡೆದಂಥ ಚುನಾವಣೆಗಳನ್ನ ಗಮನಿಸಿದಾಗ ಒಂದು ಶಂಕರ್ ದಯಾಳ್ ಶರ್ಮಾ ಮತ್ತು ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರು ಉಪರಾಷ್ಟ್ರಪತಿ ಆಗಿರುವಂಥ ಸಮಯದಲ್ಲಿ 2 ಅವಿರೋಧವಾಗಿ ಆಯ್ಕೆಯಾಗ್ತಾರೆ. ಅದು ಬಿಟ್ಟರೆ ಉಳಿದಂತೆ ನಡೆದಿರುವಂಥ ಎಲ್ಲ ಚುನಾವಣೆಗಳಲ್ಲೂ ಕೂಡ ಪ್ರತಿಪಕ್ಷಗಳು ಅವರ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸುವಂಥದ್ದು ನಡೀತದೆ. ಇಲ್ಲೊಂದು ಏನು ಅಂಕಿ ಸಂಖ್ಯೆ ಲೆಕ್ಕಾಚಾರ ಅಲ್ಲ. ಈಗ ನೋಡಿದ್ರೆ ಕೂಡ ಈ ಕಳೆದ ಚುನಾವಣೆ ಅಂಕಿ ಸಂಖ್ಯೆ ಲೆಕ್ಕಾಚಾರ ಹಾಕ್ಬಿಟ್ರೆ ಡೆಫಿನೆಟ್ಲಿ BJP ಗೆಲ್ಲುತ್ತೆ. ಖಂಡಿತ. ಹಾಗೇನೆ ನೀವು ಹಿಂದೆ ನೋಡಿದಾಗ ನನಗೆ ಹಿಂದಿನ ಒಂದು ಚುನಾವಣೆ ಭೈರವ್ ಸಿಂಗ್ ಶೆಖಾವತ್ ಉಪರಾಷ್ಟ್ರಪತಿ ಆಗಿದ್ರು. ಆಗ ಅವ್ರ ವಿರುದ್ಧ ಕಾಂಗ್ರೆಸ್ನ ಅಭ್ಯರ್ಥಿ ಸುಶೀಲ್ ಕುಮಾರ್ ಶಿಂದೆ ಅವ್ರನ್ನ ಕಣಕ್ಕಿಳಿಸಿದ್ರು. ಆ ಸಮಯದಲ್ಲಿ ಇದೇ ರೀತಿಯಾದಂಥ ನೆಕ್ ಟು ನೆಕ್ ಟಫ್ ಫೈಟ್ ಮತ್ತು ಚರ್ಚೆಗಳಾಗಿತ್ತು, ಏನಕ್ಕೆ ಈಗ ಸ್ಪರ್ಧೆ ಆಗುತ್ತೆ ಅಂತ. ಈಗಲೂ ಕೂಡ ಅದೇ ಥರದೇ ಚರ್ಚೆ ಇದೆ. ಈಗ ನೋಡಿ, 700 ನಮ್ಮ ಲೋಕಸಭೆಯಲ್ಲಿರುವಂಥ 781 ಜನ ವೋಟರ್ಸ್ ಇದ್ದಾರೆ. ಅದರಲ್ಲಿ 439 NDA ಮೈತ್ರಿಕೂಟ ಇದೆ, 239 ರಾಜ್ಯಸಭಾದಲ್ಲಿ 542, ಟೋಟಲ್ 781 ಇದೆ. ಅಂಕಿ ಸಂಖ್ಯೆ ಲೆಕ್ಕಾಚಾರ ನೋಡಿಕೊಂಡಾಗ 458 ಜನ ಮೇಲ್ನೋಟಕ್ಕೆ ಕಾಣೋ ಥರದಲ್ಲಿ NDA ಅಭ್ಯರ್ಥಿ ಆಗಿರುವಂಥ ಪೊನ್ ರಾಧಾಕೃಷ್ಣ ಅವರಿಗೆ ವೋಟ್ ಮಾಡ್ತಾರೆ. ಇನ್ನು ಉಳಿದಂಥ 324 ಜನ ಸುದರ್ಶನ್ ರೆಡ್ಡಿ ಅವರಿಗೆ ಸಿಗ್ಬೋದು ಅಂತ ಲೆಕ್ಕಾಚಾರ ಇದೆ. ಆದರೆ ಇಲ್ಲಿರುವಂಥ ವಿಷಯ ಏನು ಅಂತ ಹೇಳಿದ್ರೆ, ಚುನಾವಣೆ ಸಮಯದಲ್ಲಿ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ದು, ನಾವು ಇದು ಒಂದು ಏನೋ ರಾಜಕೀಯ, ನಾವು ಗೆದ್ದೇ ಬಿಡ್ತೀವಿ ಅನ್ನೋಂಥದ್ದಲ್ಲ, ಒಂದು ರಾಜಕೀಯವಾದಂಥ ಒಂದು ಸೈದ್ಧಾಂತಿಕವಾದಂಥ ಹೋರಾಟ. ಯಾಕೆ ಅದಕ್ಕೆ ತಕ್ಕಂತೆ ಸುದರ್ಶನ್ ರೆಡ್ಡಿ ಅವರು ಹೇಳಿದ್ರು. NDA ಪ್ರಣೀತ ಅಭ್ಯರ್ಥಿ ಯಾರು ಸ್ಪರ್ಧೆ ಮಾಡಿದ್ರು ಅವ್ರು ಹೇಳಿದ್ರು, ನಾನು 15ನೇ ವಯಸ್ಸಿಗೆ ಸಂಘ ಪರಿವಾರದ ಸಂಘದ ಸಕ್ರಿಯ ಕಾರ್ಯಕರ್ತನಾಗಿ ಕೆಲಸ ಮಾಡಿದ್ದೀನಿ ಅಂತ. ಹಾಗಾಗಿ ಒಬ್ಬ ಉಪರಾಷ್ಟ್ರಪತಿ ಅಭ್ಯರ್ಥಿ ಆಗುವಂಥ ವ್ಯಕ್ತಿ ಯಾವುದೋ ಒಂದು ನಿರ್ದಿಷ್ಟವಾದಂಥ ಸಂಘಟನೆಯ ಜೊತೆ ಗುರುತಿಸಿಕೊಂಡು ಆ ಸಂಘಟನೆಯ ತತ್ವ ಸಿದ್ಧಾಂತವನ್ನು ಇಂಪ್ಲಿಮೆಂಟ್ ಮಾಡಲ್ಲ ಅನ್ನೋ ಗ್ಯಾರಂಟಿ ಏನು? ಆ ಕಾರಣಕ್ಕಾಗಿ ನಾನು ಇದಕ್ಕೆ ವಿರೋಧ ಮಾಡ್ತಾ ಇದ್ದೀನಿ ಮತ್ತು ಅದರ ವಿರುದ್ಧವಾಗಿ ನಾನು ಸ್ಪರ್ಧೆ ಮಾಡ್ತಾ ಇದ್ದೀನಿ. ನನ್ನ ಸ್ಪರ್ಧೆ ದೇಶದ ಹಿತದೃಷ್ಟಿಯಿಂದ ಆಗಿರುವಂಥ ಸ್ಪರ್ಧೆ ಆಗಿದೆ. ಯಾರು ದೇಶದ ಪರವಾಗಿ ಪಕ್ಷ ನಿಷ್ಠೆಯನ್ನು ಬದಿಗಿಟ್ಟು ದೇಶದ ಪರವಾಗಿ ಇರುವಂಥವರು ನನಗೆ ವೋಟ್ ಮಾಡಿ.
ಇದೊಂದು ಸೈದ್ಧಾಂತಿಕವಾದಂಥ ಹೋರಾಟ ಅಂತೇಳಿ ಸುದರ್ಶನ್ ರೆಡ್ಡಿ ಅವರು ಹೇಳಿದ್ರು. ಅದಕ್ಕೆ ತಕ್ಕಂತೆ ಇವರು ಒಂದು ಸಲ್ಮಾ ಜುಡುಮ್ ತೀರ್ಪನ್ನು ಇದು ಮಾಡಿ ಅಮಿತ್ ಶಾ ಅವರು ಅದಕ್ಕೆ ಎದುರೇಟನ್ನು ಕೊಟ್ಟರು. ನೀವು ಸಲ್ಮಾ ಜುಡುಮ್ ಕೇಸ್ನಲ್ಲಿ ಹೇಗೆ ಅರ್ಬನ್ ನಕ್ಸಲ್ ಪರ ತೀರ್ಪು ಕೊಟ್ಟಿದ್ದೀರಿ ಅನ್ನುವಂಥ ಒಂದು ಚರ್ಚೆಗಳೆಲ್ಲ ಆಯಿತು. ಈಗ ಒಟ್ಟು ಈ ರೀತಿಯಾದಂಥ ಒಂದು ಸೈದ್ಧಾಂತಿಕವಾದಂಥ ಒಂದು ಹೋರಾಟ ಅಂತೇಳಿ ಅಭ್ಯರ್ಥಿ ಹೇಳಿದ್ದಾರೆ. ಹಾಗೆ ರಾಜಕೀಯ ಪಕ್ಷಗಳು ಕೂಡ ಇದರ ಸುತ್ತಲೇ ಚರ್ಚೆಯನ್ನು ಮಾಡಿದ್ವು. ಆದರೆ ಈಗ ಬಂದಿರುವಂಥದ್ದು ಏನು ಅಂದರೆ, ನಾನು ಹೇಳಿದೆ ಈ ಲೆಕ್ಕಾಚಾರ ನೋಡಿಕೊಂಡ್ರೆ ಕನಿಷ್ಠ ಅಂದರೆ ಏನಿಲ್ಲ ಅಂದ್ರೆ ಒಂದು 100 ಆಸುಪಾಸು 100 ಮತಗಳ ಅಂತರದಿಂದ NDA ಅಭ್ಯರ್ಥಿ ಗೆಲ್ಲೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಹೌದು ಅಲ್ವಾ? ಆದರೂ ಕೂಡ ಇತ್ತೀಚಿನ ಕೆಲವು ಬೆಳವಣಿಗೆಗಳನ್ನ ಗಮನಿಸಿದಾಗ ಅದು ಒಂದು ರೀತಿಯಾದಂಥ ಚರ್ಚೆ. ಈಗ ಬಿಜೆಪಿಯ ಇಷ್ಟು ಅಭ್ಯರ್ಥಿಗಳಿದ್ದಾರೆ, ಇಲ್ಲಿ ಏನು ಅಂದ್ರೆ ಇದು ರಹಸ್ಯ ಮತದಾನ, ಪ್ರಾಶಸ್ತ್ಯದ ಮತದಾನ. ಹಾಗಾಗಿ ಲೆಕ್ಕಾಚಾರ ನೋಡ್ಬೇಕಾಗತ್ತೆ. ಇನ್ನು ಮತದಾನ ಮಾಡುವಂಥ ಸಮಯದಲ್ಲಿ ತರಬೇತಿ ಕೂಡ ಕೊಡ್ತಾ ಇದ್ದಾರೆ. ಈ ಹಿಂದಿನ ಕೆಲವು ಚುನಾವಣೆಗಳು ನೋಡಿದಾಗ ಎಷ್ಟು ಜನ ಇವರು ಮತಗಳು ರದ್ದಾದವು ಅಂತ. ಅದರಲ್ಲೂ 91ರ ಹೆಸರಲ್ಲಿ ನಡೆದಲ್ಲ ಅಂಕಿ ಸಂಖ್ಯೆ ಇತ್ತು. 97ರಲ್ಲಿ ನಡೆದಂಥ ಚುನಾವಣೆಯಲ್ಲಿ 47 ಜನ ಅಭ್ಯರ್ಥಿಗಳು ಇವರು ಮತಗಳು ತಿರಸ್ಕೃತ ಆಗಿತ್ತು. ಅದು ಒಂದ್ರಲ್ಲಿ ಗೊತ್ತಿಲ್ಲದೆ ತಿರಸ್ಕೃತ ಆದ ಅನ್ನೋದಕ್ಕಿಂತ ಹೆಚ್ಚಾಗಿ ಬೇಕು ಅಂತ ತಿರಸ್ಕೃತ ಆಗ್ಲಿಂತ ಮಾಡಿದ ಉದಾಹರಣೆ ಇಲ್ಲ, ಅದು ಗೊತ್ತಿಲ್ಲ. ಹಾಗಾಗಿ ಒಂದ್ ವೇಳೆ 47 ಮತಗಳು ತಿರಸ್ಕೃತಗೊಂಡು ಬಿಜು ಜನತಾದಳ, TDP, ಶಿವಸೇನೆ, BRS ಇಂತಹ ಕೆಲವು ಪಕ್ಷಗಳಿದಾವೆ, ಅವೆಲ್ಲ ಫೆನ್ಸಿಂಗ್ ಅಲ್ಲಿರುವಂಥವ್ರು. ಅವ್ರಿಗೇನು ಅಂತಹ ಸೈದ್ಧಾಂತಿಕವಾದಂಥ ಏನು ಬಿಜೆಪಿ ಏನಿಲ್ಲ, ಯಾವ ಸಮಯದಲ್ಲಿ ಯಾವಾಗ ಬೇಕಾದ್ರೂ ಇರಬಹುವಂಥದ್ದು. ಅಂಥದ್ದೇನಾದ್ರೂ ವ್ಯತ್ಯಾಸಗಳಾಗ್ಬಿಟ್ರೆ ಪ್ರಪಂಚದಲ್ಲಿ ಇದು ಒಂದ್ ಕಡೆ. ಇನ್ನೊಂದು ಕಡೆ ಏನು ಅಂತ ಹೇಳಿದ್ರೆ, ಅಮಿತ್ ಶಾ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಹಿಂದೆ 2019ರಲ್ಲಿ ಎಷ್ಟು ಕಾನ್ಫಿಡೆಂಟ್ ಆಗಿದ್ರು, 2014ರಲ್ಲಿ ಯಾವ ರೀತಿಯಾದಂಥ ಉತ್ಸಾಹ ಇತ್ತು, ಅದು 2024ರ ನಂತರದಲ್ಲಿ ಅಷ್ಟೊಂದು ಕಾನ್ಫಿಡೆನ್ಸ್, ಅಷ್ಟೊಂದು ಉತ್ಸಾಹ ಕಾಣಿಸ್ತಾ ಇಲ್ಲ. ಕಾರಣಗಳು ಹಲವಾರುಗಳಿದ್ದಾವೆ. ಈಗ ನೋಡಿ, ನಾನು ಈಗ ನಡೆದಿರುವಂಥ ಒಂದು 2-3 ಬೆಳವಣಿಗೆಗಳು ಹೇಳ್ತೀನಿ. ಈಗ ಅಮಿತ್ ಶಾ ಅವರು ಮತ್ತು ಮೋದಿ ಏನು ಕಾನ್ಫಿಡೆನ್ಸ್ ಇಲ್ಲ ಅನ್ನೋದಕ್ಕೆ ಹೇಳ್ತಿರೋದು, ಮೊನ್ನೆ ದಿಢೀರನ್ನೇ ಚಂದ್ರಬಾಬು ನಾಯ್ಡು ಅವ್ರ ಮಗ ನಾರಾ ಲೋಕೇಶ್ ಹೋಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವ್ರನ್ನ ಭೇಟಿ ಮಾಡಿದರು. ಅದು ಬೇರೆ ಬೇರೆ ಥರದ ಚರ್ಚೆಗಳು ನಡೀತಿದ್ದಾವೆ. ಅವರು ಚಂದ್ರಬಾಬು ನಾಯ್ಡು ಆಂಧ್ರ CM ಆಗ್ತಾರೆ, ಲೋಕೇಶ್ ಆಂಧ್ರ ಪ್ರದೇಶ್ CM ಆಗ್ತಾರೆ, ಚಂದ್ರಬಾಬು ನಾಯ್ಡು ಸೆಂಟ್ರಲ್ಗೆ ಹೋಗ್ಬಿಡ್ತಾರೆ, ಆ ಕಾರಣಕ್ಕೆ ಆಗ್ತಿದೆ ಅಂತ. ಬಟ್ ಆದರೆ ಉಪರಾಷ್ಟ್ರಪತಿ ಚುನಾವಣೆ ಸಂದರ್ಭದಲ್ಲಿ ಅವ್ರು ಹೋಗಿರೋದ್ರಿಂದ ಅಲ್ಲಿ TDP ಬೆಂಬಲವನ್ನು ಕೇಳೋದು ಭಾಳ ಮುಖ್ಯವಾದಂಥ ಅಜೆಂಡಾ ಆಗಿರುತ್ತೆ ಅಂತ ಒಂದು. ನೆಕ್ಸ್ಟು, ಪ್ರಧಾನಮಂತ್ರಿ ಮೋದಿಯವರ ಪರಮಾಪ್ತ ಉದ್ಯಮಿ ಗೌತಮ್ ಅದಾನಿಯವರು ಶರದ್ ಪವಾರನ್ನು ಭೇಟಿ ಮಾಡಿದ್ದಾರೆ. ಶರದ್ ಪವಾರ್ ಇಂಡಿಯಾ ಬ್ಲಾಕ್ನ ಪ್ರಮುಖ ನಾಯಕ, ಅವ್ರನ್ನ ಸುಲಭಕ್ಕೆ ಹ್ಯಾಂಡಲ್ ಮಾಡೋಕ್ಕಾಗಲ್ಲ. ಮತ್ತು ಶರದ್ ಪವಾರ್ ಇಡೀ ದೇಶದ ಅತ್ಯಂತ ಅನುಭವಿ ರಾಜಕಾರಣಿಗಳ ಪೈಕಿ ಒಬ್ಬರು, ಅವ್ರನ್ನ ಈಸಿಯಾಗಿ ಹ್ಯಾಂಡಲ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಬಹುಶಃ ಇಂಡೈರೆಕ್ಟಾಗಿ ಆಪ್ರೇಟ್ ಮಾಡ್ತಿರ್ಬೋದು ಮೋದಿ ಮತ್ತು ಅಮಿತ್ ಶಾ ಅನ್ನುವಂಥ ಚರ್ಚೆ ಇದೆ. ಅವರಿಬ್ಬರು ಭೇಟಿ ಆಗಿರೋದ್ರಿಂದ ಆ ರೀತಿ ಚರ್ಚೆಗಳು ಹುಟ್ಕೊಂಡಿದ್ದಾವೆ. ಇನ್ನೊಂದೆರಡು ಡೆವಲಪ್ಮೆಂಟ್ಗಳೇನಪ್ಪ ಅಂದರೆ, BJPಯ ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ ಒಂದು ಔತಣಕೂಟ ಕರೆದಿದ್ರು. ಇನ್ನೊಂದು ಖುದ್ದು ಮೋದಿ ಅವರೇ ಒಂದು ಔತಣಕೂಟವನ್ನು ಕರೆದಿದ್ರು ಸಂಸದರಿಗೆ ಅಂದರೆ BJP ಸಂಸದರಿಗೆ ಮತ್ತು NDA ಸಂಸದರಿಗೆ. ಎರಡೂ ಔತಣಕೂಟಗಳನ್ನು ರದ್ದು ಮಾಡಿದರು. ಆ ರದ್ದು ಮಾಡಿರೋದಕ್ಕೆ ಏನು ವ್ಯಾಖ್ಯಾನ ಆಗ್ತಿದೆ ಅಂದರೆ, ಇನ್ ಕೇಸ್ ಆ ಸಂದರ್ಭದಲ್ಲಿ ಔತಣಕೂಟದಲ್ಲಿ ಬಹುಮತ ಸಿಗದೇ ಇದ್ದರೆ, ಅಂದರೆ ಎಲ್ಲ MP ಗಳು ಬರದೇ ಇದ್ದರೆ ಬಹುಶಃ ಅವಿಶ್ವಾಸದ ಬಗ್ಗೆ ಚರ್ಚೆ ಶುರುವಾಗ್ಬಿಡುತ್ತೆ. ಆಗ ನಿಜಕ್ಕೂ ಚುನಾವಣೆ ಮೇಲೆ ಪರಿಣಾಮ ಬೀರ್ಬೋದು ಅನ್ನೋ ಕಾರಣಕ್ಕೆ ಅವರು ರದ್ದು ಮಾಡಿದ್ರು ಅಂತ ಹೇಳಲಾಗ್ತಿದೆ. ಸೊ ಇಷ್ಟೆಲ್ಲ ಬೆಳವಣಿಗೆಗಳಾಗ್ತಿದಾವಲ್ಲ, ಈ 3 ನಾನು ಮುಖ್ಯವಾದಂಥ ಬೆಳವಣಿಗೆಗಳು ಹೇಳಿದೆ. ಒಂದು ನಾರಾ ರೆಡ್ಡಿ ಮೋದಿ ಭೇಟಿ, ಇನ್ನೊಂದು ಶರದ್ ಪವಾರ್ ಗೌತಮ್ ಅದಾನಿ ಭೇಟಿ, ಇನ್ನೊಂದು ಈ ಔತಣಕೂಟಗಳು ರದ್ದಾಗಿರೋದು. ಇವು ಮೋದಿ ಮತ್ತು ಅಮಿತ್ ಶಾ ಅವರ ಕಾನ್ಫಿಡೆನ್ಸ್ ಕಮ್ಮಿ ಆಗಿದೆ ಅನ್ನೋದರ ಸೂಚನೆಯಾ? ನನಗೇನು ಅದನ್ನ ಕಾಣಿಸ್ತಿಲ್ಲ. ಒಟ್ಟು ಒಂದು ರಾಜಕೀಯ ತಂತ್ರಗಾರಿಕೆ ನಡೀತಾ ಇರುತ್ತೆ. ಹಾಗಾಗಿ ಅದನ್ನು ಅವ್ರ ಕಾನ್ಫಿಡೆನ್ಸ್ ಲೆವೆಲ್ ಕಡಿಮೆ ಆಗಿದೆ ಅನ್ನೋ ಥರದಲ್ಲಿ ಕಾನ್ಫಿಡೆನ್ಸ್ ಲೆವೆಲ್ ಕಡಿಮೆ ಆಗೋ ಪ್ರಶ್ನೆನೇ ಇಲ್ಲ. ನಾನು ಆಗಲೇ ಹೇಳಿದೆ, 458 ಮತಗಳು ಸ್ಟ್ರಾಂಗ್ ಆಗಿರುವಂಥದ್ದು. ಇವ್ರಿಗಿರುವಂಥದ್ದು 324, ಕನಿಷ್ಠ ಅಂದ್ರೆ 100ರಿಂದ 135 ಮತಗಳ ಅಂತರದಿಂದ NDA ಅಲ್ಲ ಗೆಲ್ಲಬಹುದು. ಆದ್ರೆ BJP NDA ಮತಗಳು ಏನಾದ್ರು ಸ್ವಲ್ಪ ಚರ್ಚೆಗಳೇನು ನಡೀತಾ ಇದೆ ಅಂತ ಹೇಳಿದ್ರೆ, ಒಂದು ನೀವು ಶರದ್ ಪವಾರ್ ಮತ್ತೆ ಗೌತಮ್ ಅದಾನಿ ಸಭೆ ಅವ್ರ ಮೀಟಿಂಗ್ ಮಾಡಿದ್ರಿ ಅಂತ, ಇದ್ರ ಹಿಂದ್ಗಡೆ ಇನ್ನೊಂದು ನಡೀತಾ ಇದೆ. ಏನು ಅಂಬಾನಿ ಗ್ರೂಪ್ ಮೇಲೆ ನಡೆದಂಥ ದಾಳಿಗಳು,
ಅಂಬಾನಿಯ ಕೆಲವೆಲ್ಲ ಬೆಳವಣಿಗೆಗಳು ನೋಡಿದಾಗ ಎಲ್ಲೋ ಅಂಬಾನಿ ಕೂಡ ಈ ಚುನಾವಣೆಯಲ್ಲಿ ಮುಖೇಶ್ ಅಂಬಾನಿ ಅವರು ತಮಗಾದಂಥದ್ದು ತಮ್ಮ ಕುಟುಂಬಕ್ಕೆ ಆದಂಥ ಅಪಮಾನವನ್ನು ತೀರಿಸ್ಕೊಳ್ಳಿಕ್ಕಾಗಿ ಉಪರಾಷ್ಟ್ರಪತಿ ಚುನಾವಣೆಯನ್ನು ಬಳಸ್ಕೊಳ್ತಾ ಇದ್ದಾರೆ. ಹಾಗಾಗಿ ಅವರು ಮೋದಿ ಮತ್ತು ಅಮಿತ್ ಶಾ ಜೋಡಿಗೆ ಒಂದು ಪಾಠ ಕಲಿಸ್ಬೋದು ಈ ಚುನಾವಣೆಯಲ್ಲಿ ಅಂತ ಏನೋ ಲೆಕ್ಕಾಚಾರ ಆಗ್ತಾ ಇದ್ದಾರೆ. ಹಾಗಾಗಿ ಅವರ್ಯಾರ ಪ್ರತಿಪಕ್ಷಗಳ MP ಗಳನ್ನ ಕಾಂಟ್ಯಾಕ್ಟ್ ಮಾಡ್ತೀರಿ, ಇವೆಲ್ಲ ಚರ್ಚೆಗಳು. ಇನ್ನು ನೀವು ಹೇಳಿದ್ರೆ ಆಂಧ್ರದಲ್ಲಿ 2 ವಿಷಯಗಳಿದೆ. ಒಂದು, ಈಗಾಗಲೇ YSRCP ಅನೌನ್ಸ್ ಮಾಡಿಬಿಟ್ಟಿದೆ ಹೌದು ಯಾರಿಗೆ NDA ಇಂತಹ ಸಮಯದಲ್ಲಿ NDA ಮೈತ್ರಿಕೂಟದ ತೆಲುಗು ದೇಶಂ ಪಕ್ಷ ಏನು ಮಾಡಬೇಕು ಅನ್ನೋಂಥದ್ದು ಒಂದು ಚರ್ಚೆ ಇದೆ. ಹಾಗೆ ಚಂದ್ರಬಾಬು ನಾಯ್ಡು ಅವರು ದೆಹಲಿಗೆ ಹೋದರೆ ಅವ್ರಿಗೆ ಯಾವ ರೀತಿಯಾದಂಥ ಹುದ್ದೆಯನ್ನು ಕೊಡ್ತಾರೆ, ಈ ಚರ್ಚೆಗಳು ಅವ್ರು ನಡೀತಾ ಇದೆ. ಇನ್ನು ಮೋದಿ ಮತ್ತು ಅವರ ಔತಣಕೂಟಗಳಿದೆಯಲ್ಲ, ಅವ್ರದ್ದು ಏನಾಗಿದೆ ಅಂದರೆ ಇಲ್ಲಿ 2 ಪ್ರಮುಖವಾದಂಥ ಗಮನ ಹರಿಸುವಂಥದ್ದು. ಒಂದು, BJPಯ ಮತಗಳಿದಾವಲ್ಲ, NDA ಒತ್ತಟಿಗಿರಲಿ, BJPಯ ಯಾವುದೇ ಒಬ್ಬ ಅಭ್ಯರ್ಥಿ ಕೂಡ ಕ್ರಾಸ್ ವೋಟಿಂಗ್ ಆಗಬಾರ್ದು, ಅವನ ಮತ ಅಸಿಂಧು ಆಗಬಾರ್ದು. ಅವರ ಅಷ್ಟು ಮತಗಳು ಇಂಟ್ಯಾಕ್ಟ್ ಆಗಿರುವ ಮೂಲಕ ಮೋದಿ ಮತ್ತು ಅಮಿತ್ ಶಾ ನಾಯಕತ್ವದ ಮುಂದೆ ಯಾರೂ ಕೂಡ ಪ್ರಶ್ನೆ ಮಾಡುವಂಥ ಸ್ಥಿತಿಯಲ್ಲಿಲ್ಲ, ಯಾರೂ ಅವ್ರ ವಿರುದ್ಧ ನಿಲ್ಲುವಂಥ ಸ್ಥಿತಿಯಲ್ಲಿಲ್ಲ ಅನ್ನುವಂಥ ಒಂದು ಸಂದೇಶವನ್ನು ಕೊಡಲೇಬೇಕಾಗುತ್ತೆ. ಒಂದು ಮತ ಕಡಿಮೆ ಆದರೂ ಕೂಡ ಅದು ಅವರ ಹಿನ್ನಡೆ ಅಂತ ವ್ಯಾಖ್ಯಾನಿಸುವಂಥ ಒಂದು ದೊಡ್ಡ ತಂಡವಿದೆ. ಅದಕ್ಕಾಗಿ ಅವರು ಈ ಹಿನ್ನಡೆಯನ್ನು ಅನುಭವಿಸದೆ ತಮ್ಮ ಓಟನ್ನು ಇಂಟ್ಯಾಕ್ಟ್ ಇಟ್ಕೊಳ್ಳೋದ್ರ ಜೊತೆಗೆ ಇಂಡಿಯಾ ಬ್ಲಾಕಲ್ಲಿರುವಂಥ ಕೆಲವು ಪಕ್ಷಗಳಿದ್ದಾವೆ, ಸಾಕಷ್ಟು ಅವರಲ್ಲಿ ವೈರುಧ್ಯಗಳಿವೆ. ಈಗ ಉದಾಹರಣೆಗೆ ಆಮ್ ಆದ್ಮಿ ಪಕ್ಷ 11 ಜನ ನಾವು ಸಂಸದರಿದ್ದೀವಿ, ನಾವು ಏನು ಇಂಡಿಯಾ ಬ್ಲಾಕ್ನ ಅಭ್ಯರ್ಥಿಗೆ ವೋಟ್ ಮಾಡ್ತೀವಿ ಅಂತ. ಹಾಗಿರುವಂಥ ಸಮಯದಲ್ಲಿ ಸ್ವಾತಿ ಮಾಲಿವಾಲ್ ಏನು ಮಾಡ್ತಾರೆ, ಅವ್ರು ಆಲ್ರೆಡಿ ಆಮ್ ಆದ್ಮಿ ಪಕ್ಷದಿಂದ ಆಚೆ ಇದ್ದಾರೆ, ಅವ್ರು ಯಾವುದೇ ಕಾರಣಕ್ಕೂ ಇಂಡಿಯಾ ಬ್ಲಾಕ್ನ ಅಭ್ಯರ್ಥಿಗೆ ವೋಟ್ ಹಾಕಲ್ಲ. ಇಂಥ ಕೆಲವು ಏನು ಇದಾವಲ್ಲ ಅತೃಪ್ತರು ಇದಾರಲ್ಲ, ಅವರನ್ನು ಸೆಳ್ಕೊಂಡು ನೀವು ಇಂಡಿಯಾ ಬ್ಲಾಕ್ನವರು ನೀವು ಆರಾಮ್ಸೆ ನೀವು 324 ವೋಟ್ ತಗೊಳ್ತೀನಿ ಅನ್ನುವಂಥ ಗ್ಯಾರಂಟಿಲಿ ಇದಿರಲ್ಲ, ಅದನ್ನ ಇಟ್ಕೊಂಡು ಕ್ರಾಸ್ ಔಟ್ ಮಾಡ್ತೀರಿ ಅನ್ನುವಂಥ ಧೈರ್ಯದಲ್ಲಿದ್ದೀರಿ ನೀವು. ನಿಮ್ದಲ್ಲ, ನಿಮಗೆ ನಾವು ಆಪರೇಟ್ ಮಾಡ್ತೀವಿ ಅನ್ನುವಂಥ ರೀತಿಯಲ್ಲಿ ಮಾಡಿ 324ಕ್ಕಿಂತ ಕಡಿಮೆ ಮಾಡುವ ಸಾಧ್ಯತೆಗಳೇ ಹೆಚ್ಚಿದೆ ಅಂತ. ಇದಕ್ಕೊಂದು ಪೂರಕ ಬೆಳವಣಿಗೆ ಏನಂತಂದ್ರೆ, ಅದೊಂದು ಸುಮ್ಮನೆ ಹಂಗೆ ವೈರಲ್ ಆಗ್ತಿದೆ, ಅದಕ್ಕೆ ಅಧಿಕೃತತೆ ಇಲ್ಲ. ಏನಪ್ಪ ಅಂದರೆ, ಅಮಿತ್ ಶಾ ಅವರು ಸಮಾಜವಾದಿ ಪಕ್ಷದ ಸಂಸದರಿಗೆ ಫೋನ್ ಮಾಡಿದ್ದಾರೆ, ಫೋನ್ ಮಾಡಿ ಬೆಂಬಲ ಕೇಳಿದ್ದಾರೆ ಎನ್ನುವಂಥದ್ದು ಒಂದು ಆಡಿಯೋ ವೈರಲ್ ಆಗ್ತಿದೆ. ಈಗ ಇವ್ರ ಹತ್ರ ಅಷ್ಟೊಂದು ವೋಟ್ ಸಿದ್ರೆ ಅವರು ಯಾಕೆ ಸಮಾಜವಾದಿ ಪಕ್ಷದಕ್ಕೆ ಬೆಂಬಲವನ್ನು ಕೇಳ್ತಾರೆ, ಸಮಾಜವಾದಿ ಪಕ್ಷದ ಸಂಸದನಿಗೆ ಕರೆ ಮಾಡ್ತಾರೆ ಅನ್ನುವಂಥ ಒಂದು ಚರ್ಚೆ ಇದೆ. ಅದು ನೀವು ಹೇಳ್ದಂಗೆ ಒಂದು ಅವರ ಸ್ಟ್ರೆಂತನ್ನು, ಇಂಡಿಯಾ ಬ್ಲಾಕ್ನ ಸ್ಟ್ರೆಂತನ್ನು ಕಮ್ಮಿ ಮಾಡೋದಕ್ಕೋಸ್ಕರ ಇರ್ಬೋದು. ಇಲ್ಲಾಂದರೆ ನಾವು ಎಷ್ಟು ಸಾಧ್ಯನೋ ಅಷ್ಟು ಹೆಚ್ಚು ವೋಟ್ಗಳನ್ನು ಹಾಕಿಸ್ಕೊಂಡು ಸ್ಟಿಲ್ ನಾವು ಸಮರ್ಥರು, ನಾವು ಪ್ರಭಾವಿಗಳು ಅಂತ ಸಾಬೀತುಪಡಿಸ್ಲಿಕ್ಕೋಸ್ಕರ ಮಾಡ್ತಿರೋದ. ಖಂಡಿತವಾಗಿದ್ದು ನಾವು ಇವ್ರು ನಿಮ್ಮೆಲ್ಲರಿಗಿಂತ ನಿಮ್ಮಲ್ಲಿ ಒಗ್ಗಟ್ಟಿಲ್ಲ. ಮತ್ತು ನೀವು ಈಗ ಅಂತಾರಾಷ್ಟ್ರೀಯ ಬಿಕ್ಕಟ್ಟು ವಿದ್ಯಮಾನಗಳ ಸಮಯದಲ್ಲಿ ಕೇಂದ್ರ ಸರ್ಕಾರ ತನ್ನ ಜನಪ್ರಿಯತೆಯನ್ನು ಕಳ್ಕೊಂಡಿದೆ, ಹಲವಾರು ಘಟನೆಗಳಿದ್ದಾವೆ. ಆ ಘಟನೆಗಳು ನಾವು ಉಲ್ಲೇಖ ಮಾಡಿ 2019 ಸಮಯದಲ್ಲಿದ್ದಂಥ ಒಂದು ತುಂಗ ಆಯ್ತಲ್ಲ, ಆ ಮಟ್ಟಕ್ಕಿಲ್ಲ ಅನ್ನುವಂಥ ವ್ಯಾಖ್ಯಾನಗಳು ನಡೀತಾ ಇದೆ. ಇಂತಹ ಸಮಯದಲ್ಲಿ ಇರೋದೊಂದು ಸದಾವಕಾಶ, ಇದನ್ನು ಬಳಕೆ ಮಾಡ್ಕೊಂಡು ನಥಿಂಗ್, ನಮ್ಮ ಗ್ರಾಫ್ ಇನ್ನೂ ಹಾಗೆ ಇದೆ. ಹಾಗಾಗಿ ಇಂಡಿಯಾ ಬ್ಲಾಕ್ನಲ್ಲಿರುವಂಥ ಕೆಲವು ಪಕ್ಷಗಳು ನಮಗೆ ಸಪೋರ್ಟ್ ಮಾಡಿದ್ದಾವೆ, ಅಲ್ಲಿರುವಂಥ ಮಿತ್ರ ಪಕ್ಷಗಳ ಸಂಸದರು ನಮ್ಮ ಜೊತೆ ಇದ್ದಾರೆ ಅಂತಾರೆ. ಹಾಗಾಗಿನೇ ಅವರು ಈಗ ನನಗೆ ಗೊತ್ತಿರೋ ಪ್ರಕಾರದಲ್ಲಿ BRS ಒಂದು ತಟಸ್ಥವಾಗಿ ಉಳಿಬೋದು. ಯಾಕೆಂದರೆ ಅವ್ರಿಗೆ ಇಮಿಡಿಯೇಟ್ಲಿ ಒಂದು ಬೈ ಎಲೆಕ್ಷನ್ ಇದೆ ಅಲ್ಲಿ ಈಗ ನೀವು NDA ಅಭ್ಯರ್ಥಿ ಬಿಜೆಪಿ ಜೊತೆಗೂ ಹೋಗಕ್ಕಷ್ಟ, ಹಾಗಾಗಿ ಅವರು ತಟಸ್ಥವಾಗಿ 4-5 ಜನ ಇದ್ದಾರೆ, ಅವ್ರು ತಟಸ್ಥವಾಗಿ ಉಳಿಬೋದು. ಉಳಿದಂತೆ ಎಲ್ಲರೂ ವೋಟ್ ಮಾಡ್ತಾರೆ. ಇದು ಬಿಜು ಜನತಾ ದಳದ ಗೊತ್ತಾಗ್ತಿಲ್ಲ, ಯಾಕೆ ಅಂತ ಹೇಳಿದ್ರೆ ಅಲ್ಲಿ BJP ಅಧಿಕಾರದಲ್ಲಿದೆ, ನೇರ ಸ್ಪರ್ಧೆ ಬಿಜು ಜನತಾ ದಳ. ಅಲ್ಲಿ BJP ಮತ್ತೆ ಬಿಜು ಜನತಾ ದಳದ ಹಿನ್ನೆಲೆಯಲ್ಲಿ ಅವರೇನಾದರೂ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಅಂದರೆ ಕಾಂಗ್ರೆಸ್ ಬೆಂಬಲಿತ ಇಂಡಿಯಾ ಬ್ಲಾಕ್ ಅಭ್ಯರ್ಥಿನ ಬೆಂಬಲ ಮಾಡ್ತಾರ ಅನ್ನೋಂಥದ್ದು ಇದರಲ್ಲಿದೆ. ಇನ್ನು ಶಿವಸೇನೆ ಆಬ್ವಿಯಸ್ಲಿ NDA ಮೈತ್ರಿಕೂಟದಲ್ಲಿದೆ, ನಾನು ಇವ್ರದ್ದಲ್ಲ, ಠಾಕ್ರೆ ಅವ್ರದ್ದಲ್ಲ. ಹೀಗಾಗಿ ಅವರು ನಿಜವಾಗಿಯೂ ಗೆಲ್ಲುವಂಥ ಸಾಧ್ಯತೆಗಳು ಹೆಚ್ಚಿದೆ. ಇದರ ನಡುವೆ ಈಗ ಬಂದಂಥ GST ತೆರಿಗೆ ಸುಧಾರಣೆ ಅಂತ ಹೇಳ್ಕೊಂಡು ಹೊರಟಿದ್ದಾರೆ. ಇದು ತೆರಿಗೆ ಸುಧಾರಣೆ ಅಲ್ಲ, ಇದು ತೆರಿಗೆ ಸುಧಾರಣೆ ಪ್ರಕ್ರಿಯೆನೇ ಅಲ್ಲ, ಇದು ಆಗಿರೋ ತಪ್ಪನ್ನು ಸರಿಪಡಿಸಿಕೊಳ್ಳುವ ಪ್ರಕ್ರಿಯೆ ಅಂತೇಳಿ ಪ್ರತಿಪಕ್ಷಗಳು ಆರೋಪ ಮಾಡ್ತಾ ಇದ್ದಾವೆ. ಹಾಗಾಗಿ ಕೇಂದ್ರ ಸರ್ಕಾರ ಏನೋ ಒಂದು ಹೊಸ ಅದು ಒಂದು ಸೆಕೆಂಡ್ GST ಕಮ್ಮಿ ಮಾಡೋದಲ್ಲ, ಅದು ಕೂಡ ಈ ಅಂತಾರಾಷ್ಟ್ರೀಯ ಮಟ್ಟದಲ್ಲಾದಂಥ ಬೆಳವಣಿಗೆಗಳು, ಅಮೇರಿಕ ಭಾರತದ ಮೇಲೆ ಸುಂಕ ವಿಧಿಸಿದ್ದು, ಇವರು ಹೋಗಿ ಚೈನಾವನ್ನು ಇಷ್ಟು ದಿನ ಶತ್ರು ರಾಷ್ಟ್ರ ಅಂತ ಪರಿಗಣಿಸಿದಂಥ ಚೈನಾಕ್ಕೆ ಹೋಗಿ ಚೈನಾ ಪ್ರಧಾನಿನ ಭೇಟಿ ಮಾಡಿದ್ದು, ಮತ್ತು ನೆರವು ಕೇಳಿದ್ದು, ಅದಲ್ಲದೆ ಬಿಹಾರ ಚುನಾವಣೆಯನ್ನು ಮುಂದೆ ಅದನ್ನು ದೃಷ್ಟಿಯಲ್ಲಿ ಇಟ್ಕೊಂಡು GST ಸ್ಲ್ಯಾಬ್ಗಳನ್ನು ಬದಲಾವಣೆ ಮಾಡಿದ್ದಾರೆ, ತೆರಿಗೆ ಪ್ರಮಾಣವನ್ನು ಕಡಿಮೆ ಮಾಡಿದ್ದಾರೆ. ಒನ್ಸ್ ಅಗೇನ್ ಅದು ಕೂಡ ಇವರ ಏನು ಆತ್ಮವಿಶ್ವಾಸದ ಕೊರತೆ ಅನ್ನೋ ರೀತಿಯಲ್ಲೇ ಬಿಂಬಿತವಾಗ್ತಿದೆ. ಅಲ್ಲ, ಅದೇ ಆತ್ಮವಿಶ್ವಾಸ ಅನ್ನೋದಕ್ಕಿಂತಲೂ ಈ ಎಲ್ಲ ಚುನಾವಣೆಗಳಿದೆಯಲ್ಲ, ಎಲ್ಲೋ ಒಂದು ಆ ಜನಪ್ರಿಯತೆಯ ಗ್ರಾಫ್ ಇದೆಯಲ್ಲ, ಅದು
ಸ್ವಲ್ಪ ಮಟ್ಟಿಗಿನ ಕುಸಿತ ಕಂಡಿದೆ. ಇಂತಹ ಸಮಯದಲ್ಲಿ ಪ್ರತಿಪಕ್ಷಗಳು ಇಂಡಿಯಾ ಬ್ಲಾಕ್ ಒಗ್ಗಟ್ಟನ್ನು ಪ್ರದರ್ಶನ ಮಾಡಿ ಅವ್ರ ಹತ್ರ ಎಷ್ಟು ಜನ ಇದ್ದಾರೆ ಅಷ್ಟು ಜನ ನಿಂತುಕೊಳ್ಳೋದ್ರ ಜೊತೆಗೆ ಕೆಲವು ಮತಗಳು ಅಸಿಂಧು ಆಗೋ ಥರದಲ್ಲಿ ನೋಡ್ಕೊಳ್ಳೋದು ಅಥವಾ ಕೆಲವು ಮತಗಳು ಕ್ರಾಸ್ ಆಗೋ ಥರದಲ್ಲಿ ನೋಡಿಕೊಂಡ್ರೆ ನಮಗೆ ಇದು ಧಕ್ಕೆ. ಯಾಕೆಂದ್ರೆ ಮುಂಬರುವ ಚುನಾವಣೆ ಮೇಲೆ ಅದು ಫಲಿತಾಂಶವನ್ನು ಬೀರುತ್ತೆ. ಯಾಕೆಂದ್ರೆ ಈಗಾಗಲೇ ಕೇಂದ್ರ ಸರ್ಕಾರದ ಮೇಲೆ ಹಲವಾರು ಕಾರಣಗಳಿಂದಾಗಿ ಜನ ಸ್ವಲ್ಪ ಬೇಸರ ಮಾಡ್ಕೊಂಡಿರೋದಂತೂ ನಿಜ. ಈ ಏನು ಅಂತಾರಾಷ್ಟ್ರೀಯ ಬಿಕ್ಕಟ್ಟಿನ ಕಾರಣ ಬೆಲೆ ಏರಿಕೆ ಇಂತಹ ಸಮಯದಲ್ಲಿ ಇದೊಂದು ಮತ್ತೊಂದು ಅಸ್ತ್ರ ಆಗತ್ತೆ ಅನ್ನುವಂಥ ಗಮನದಲ್ಲಿಟ್ಕೊಂಡು ಪ್ರಧಾನಿ ಮೋದಿ ಮತ್ತು ಅಮಿತ್ ಶಾ ಜೋಡಿ ಪ್ರತಿಪಕ್ಷಕ್ಕೆ ಆಪರೇಟ್ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ. ಹಾಗಾಗಿ ಆ ನಂಬರನ್ನ ಹೆಚ್ಚಳ ಮಾಡಿಕೊಂಡು ಇದೇ ಈಗ GST ಇದೆಯಲ್ಲ, ನೀವು ನೋಡಿ GST ಯಾವ ಲೆಕ್ಕದಲ್ಲಿ ತೆರಿಗೆ ಸುಧಾರಣೆ ಅಂತ ಹೇಳ್ತಾರೆ. ಸುಧಾರಣೆ ಅಂತ ಹೇಳಬೇಕಾದ್ರೆ ಏನು, ಒಂದು ತಲೆತಲಾಂತರದಿಂದ ಒಂದು 50 ವರ್ಷಗಳಿಂದ ಒಂದು ಪರಂಪರೆ ಜಾರಿಯಲ್ಲಿರುತ್ತೆ, ಅದನ್ನು ಏಕಾಏಕಿ ಬದಲಾವಣೆ ಮಾಡ್ತೀವಿ ಅಂದ್ರೆ ಅದನ್ನು ಸುಧಾರಣೆ ಅಂತ ಹೇಳ್ತೀವಿ. ಇಲ್ಲಿರುವಂಥದ್ದು 8 ವರ್ಷದ ಹಿಂದೆ ಮಾಡಿರುವಂಥ 2017ರಲ್ಲಿ GST ಬಂದಿದ್ದು. GST ಸ್ಲ್ಯಾಬ್ ಇತ್ತು 5ರಿಂದ 28%ವರೆಗೆ. ಅದನ್ನು ಕೆಲವು ಸ್ಲ್ಯಾಬ್ಗಳನ್ನ ತೆಗೆದು ಇದನ್ನು ಮಾಡೋದು ತಪ್ಪು ಸರಿಪಡಿಸುವ ತಪ್ಪಾಗಿದ್ವು ಕೆಲವೆಲ್ಲ. ನೀವು ಹೇಳಿದ್ರಲ್ಲ, ಈಗ 100 ರೂಪಾಯಿ ಚಪ್ಪಲಿ ಹಾಕೊಳ್ಳೋನ್ಗೂ 15% ಟ್ಯಾಕ್ಸು, 1,500 ರೂಪಾಯಿ ಚಪ್ಪಲಿ ಹಾಕೊಳ್ಳೋನ್ಗೂ 15,000 ರೂಪಾಯಿ ಟ್ಯಾಕ್ಸು, 25,000 ರೂಪಾಯಿ ಚಪ್ಪಲಿ ಹಾಕೊಳ್ಳೋರ್ಗೂ 15% ಟ್ಯಾಕ್ಸ್. ಅಂದರೆ ಈ ರೀತಿಯಾದಂಥ ಒಂದು ಅನಾಮಲಿಟೀಸ್ ಇತ್ತು. ಈ ಹೆಲ್ತ್ ಇನ್ಶೂರೆನ್ಸ್ಗೆ 18% ನೀನು ಆರೋಗ್ಯ ವಿಮೆ ತಗೊಳ್ಬೇಕು ಅಂದರೆ ನಿನ್ನ ಕುಟುಂಬದ ಆರೋಗ್ಯದ ಭವಿಷ್ಯದ ದೃಷ್ಟಿಯಿಂದ ಮಾಡುವಂಥ ವಿಮೆಗೆ 18% ಸೇವಾ ಶುಲ್ಕ ಹಾಕ್ತೀವಿ ಅನ್ನೋಂಥದ್ದು. ಕೆಲವು ಹೋಟೆಲ್ಗೆ ಹೋದಾಗ ಹೋಟೆಲಲ್ಲಿ ಕಾಫಿ 5 ರೂಪಾಯಿ ಇದ್ರೆ 18% ಅದಕ್ಕೆ ಸರ್ವಿಸ್ ಟ್ಯಾಕ್ಸ್ ಅನ್ನುವಂಥ ಈ ಥರ ಕೆಲವು ಗೊಂದಲಗಳಿದ್ವಲ್ಲ, ಅದನ್ನು ಸರಿಪಡಿಸುವಂಥ ಕೆಲಸ ಆಗಿದೆ. ಇದು ಸುಧಾರಣೆ ಅಲ್ಲ, ಸರಿಪಡಿಸುವ ಕೆಲಸ ಅಂತೇಳಿ ಪ್ರತಿಪಕ್ಷಗಳ ಆರೋಪ ತಿರುಗೇಟನ್ನು ಕೊಡ್ತವೆ. ಹೀಗಾಗಿ ಸರ್ಕಾರದ ವರ್ಚಸ್ಸಿಗೆ ಮತ್ತು ಪಕ್ಷದ ವರ್ಚಸ್ಸಿಗೆ ಎಲ್ಲೋ ಒಂದು ಧಕ್ಕೆ ಉಂಟಾಗ್ತಿದೆ ಅನ್ನುವಂಥ ಒಂದು ಆತಂಕ ಕಾಡ್ತಾ ಇದೆ. ಅದನ್ನು ದೂರ ಮಾಡ್ಕೊಳ್ಳೋ ದೃಷ್ಟಿಯಿಂದ ಈ ಎಲೆಕ್ಷನನ್ನು ಬಳಕೆ ಮಾಡ್ತಾ ಇದೆ. ನೋ ಡೌಟ್ ಈಗ ನನಗಿರುವಂಥ ಒಂದು ಏನು ಲೆಕ್ಕಾಚಾರದಲ್ಲಿ ಒಂದು ಸಣ್ಣ ಅನುಭವದ ಪ್ರಕಾರದಲ್ಲಿ ಹೇಳುವಂಥದ್ದು, ಪ್ರತಿಪಕ್ಷಗಳನ್ನ ವಿಭಜನೆ ಮಾಡೇ ಮಾಡ್ತಾರೋದು. ಈಗ ನಂಬರ್ ಹೆಚ್ಚಳ ಆಗೇ ಆಗುತ್ತೆ. ಮತ್ತೆ ನೋಡಿ, ಈ ಉಪರಾಷ್ಟ್ರಪತಿ ಚುನಾವಣೆಗೆ ಇನ್ನೊಂದು ವಿಷಯ, ಬಹಳ ಪ್ರಮುಖವಾದಂಥ ವಿಷಯ ತಳ್ಕೊಂಡಿದೆ. ಏನಪ್ಪ ಅಂದರೆ, ಇದೇ ಸೆಪ್ಟೆಂಬರ್ 17ಕ್ಕೆ ನರೇಂದ್ರ ಮೋದಿಯವರಿಗೆ 75 ವರ್ಷ ತುಂಬಿದಾಗ ಈಗಿರುವ BJPಯ ಅಲಿಖಿತ ನಿಯಮದ ಪ್ರಕಾರ ಅವರು ಹುದ್ದೆಯನ್ನು ಬಿಟ್ಕೊಡ್ಬೇಕು. RSS ಆ ಥರದೊಂದು ಡಿಮಾಂಡ್ ಮಾಡ್ತಿದೆ ಅಂತೆ, ಗೊತ್ತಿಲ್ಲ ಅದು ಏನು, ಆಯಿತಾ. ಸೊ ಇವರು ಈ ಥರ ಈ ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ಅತಿ ಹೆಚ್ಚು ಮತಗಳನ್ನು ತೆಗೆದುಕೊಂಡು ಇಂಡಿಯಾ ಬ್ಲಾಕನ್ನು ವಿಘಟನೆ ಮಾಡಿ ತಾವು ಪ್ರಬಲರು, ತಮ್ಮ ಈಗಲೂ ಕೂಡ ದೇಶದ ರಾಜಕಾರಣದ ಮೇಲೆ ಬೇರೆ ಬೇರೆ ಪಕ್ಷಗಳ ಮೇಲೆ ತಮ್ಮ ಪ್ರಭಾವ ಹಿಡಿತಾ ಇದೆ ಅನ್ನುವಂಥದ್ದನ್ನು ಸಾಬೀತುಪಡಿಸುವ ಮೂಲಕ ಸೆಪ್ಟೆಂಬರ್ 17ರ ನಂತರ ಗದ್ದುಗೆಯನ್ನು ಗಟ್ಟಿ ಮಾಡಿಕೊಳ್ಳುವಂಥ ಪ್ರಯತ್ನದಲ್ಲಿ ಇದ್ದಾರಾ? ಆಬ್ವಿಯಸ್ಲಿ ಅದು ಕೂಡ ಹೌದೇ. ಯಾಕೆ ಅಂತ ಹೇಳಿದ್ರೆ, ನೀವು ಜಗದೀಪ್ ಧನ್ಕರ್ ಅವರು ಇಲ್ಲಿವರೆಗೂ ಉಪರಾಷ್ಟ್ರಪತಿ ಆಗಿದ್ದು, ಅವ್ರನ್ನ ಯಾವ ಕಾರಣಕ್ಕಾಗಿ ಅವರ ರಾಜೀನಾಮೆಯನ್ನು ಪಡ್ಕೊಂಡ್ರು ಅಂತ ಇಲ್ಲಿವರೆಗೂ ಗೊತ್ತಿಲ್ಲ. ಅನಾರೋಗ್ಯ ಪೀಡಿತರಾಗಿದ್ದಾರೆ ಅಂತ ಹೇಳಿದ್ರು, ಅವ್ರು ಯಾವ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆದ್ರು ಅಂತ ಎಲ್ಲರೂ ಕೂಡ ಕೇಳಿದ್ರು. ಹಾಗಾಗಿ ಅವರ ರಾಜೀನಾಮೆಗೆ ಅಸಲಿಯ ಕಾರಣ ಬಹಿರಂಗ ಆಗಿಲ್ಲ. ಈಗ ಚುನಾವಣೆ ನಡೀತಾ ಇದೆ. ಈ ಚುನಾವಣೆಯಲ್ಲಿ ಕೂಡ ಅಭ್ಯರ್ಥಿ ಆಯ್ಕೆ ಸಮಯದಲ್ಲಿ ಸ್ವಲ್ಪ ಕಸರತ್ತನ್ನು ಮಾಡಿ ಕೊನೆಗೆ ಸಂಘ ಪರಿವಾರದ ಅಭ್ಯರ್ಥಿಯನ್ನು ಒಪ್ಕೊಂಡಿದ್ದಾರೆ. ಇಂತಹ ಸಮಯದಲ್ಲಿ ಇರುವಂತಹ ಅವಕಾಶವನ್ನು ಬಳಸಿಕೊಂಡು ತಾವು ಪ್ರಶ್ನಾತೀತ ನಾಯಕರು ಅಂತ ಸಾಬೀತುಪಡಿಸಲಿಕ್ಕಾಗಿ ಎಲ್ಲ ರೀತಿಯಾದಂಥ ಕಸರತ್ತನ್ನು ಮಾಡ್ತಿದ್ದಾರೆ. ಅವರ ಮೈನ್ ಟಾರ್ಗೆಟು BJPಯ ಒಂದು ಮತ ಕೂಡ ತಿರಸ್ಕೃತವಾಗಬಾರ್ದು, ಆಚೆ ಈಚೆ ಹೋಗಬಾರ್ದು. NDA ಮೈತ್ರಿಕೂಟದ ಪಕ್ಷಗಳು ತಮ್ಮ ಜೊತೆ ಇಂಟ್ಯಾಕ್ಟ್ ಆಗಿರಬೇಕು. ಅದರ ಜೊತೆಗೆ ಇಂಡಿಯಾ ಬ್ಲಾಕ್ನಲ್ಲಿರುವಂಥ ಅನೇಕರ ಮತಗಳು ತಿರಸ್ಕೃತ ಆಗೋದು ಅಥವಾ ಇವ್ರ ಪಕ್ಷದ ಪರವಾಗಿ ಬರುವಂತೆ ನೋಡಿಕೊಂಡು ಎಲ್ಲರಿಗೂ ಸಂದೇಶ, ಒಂದು ಪ್ರತಿಪಕ್ಷಗಳಿಗೆ ಸಂದೇಶ, ಸಂಘ ಪರಿವಾರದ ನಾಯಕರಿಗೆ ಸಂದೇಶ, ಮತ್ತೆ BJP ಅವರ ವಿರುದ್ಧ ಕೆಲವರೆಲ್ಲ ಎಲ್ಲರಿಗೂ ಸಂದೇಶ ಕೊಡ್ಲಿಕ್ಕಾಗಿ ಈ ಚುನಾವಣೆಯನ್ನ ಬಳಕೆ ಮಾಡ್ಕೊಳ್ತಿದ್ರೆ, ನನಗಿರುವಂತ ಒಂದು ಸಣ್ಣ ಇದರ ತಿಳುವಳಿಕೆ ಪ್ರಕಾರ ಈ ಒಂದು ಸಂದೇಶ ಕೊಡುವ ಒಂದು ಲೆಕ್ಕಾಚಾರದಲ್ಲಿ ಪ್ರಧಾನಿ ಮೋದಿ ಮತ್ತು ಅಮಿತ್ ಶಾ ಜೋಡಿ ಯಶಸ್ವಿ ಆಗ್ತಾರೆ. ರಾಧಾಕೃಷ್ಣನ್ ಅವರು ಉಪರಾಷ್ಟ್ರಪತಿಯಾಗಿ ಆಯ್ಕೆ ಆಗೋದಂತೂ ಸತ್ಯ ಅಂತ ಅನ್ಸುತ್ತೆ. ಧರ್ಣೇಶ್, ಥ್ಯಾಂಕ್ ಯು. ವೀಕ್ಷಕರ, ಇಷ್ಟೊತ್ತು ನಟರಾಜ್ ಅವರು ಈ ಉಪರಾಷ್ಟ್ರಪತಿ ಚುನಾವಣೆ ಹಿನ್ನೆಲೆ ನಡೀತಿರುವಂತಹ ರಾಜಕಾರಣದ ಹಲವು ಮಜಲುಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದಾರೆ. ವಿಡಿಯೋ ಇಷ್ಟ ಆದರೆ ವಾರ್ತಾಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು.